ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅತ್ಯಾಚಾರ ಮಾಡಲಾಗಿದೆ. ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅತ್ಯಾಚಾರ ನಡೆದಿರುತ್ತೆ. ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೀಗ ಸಂತ್ರಸ್ತೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲವ್ ಜಿಹಾದ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜ್ಯೂಸ್ನಲ್ಲಿ ಮತ್ತಿನ ಔಷಧಿಯನ್ನ ಬೆರೆಸಿಟ್ಕೊಟ್ಟು ಅತ್ಯಾಚಾರವನ್ನ ಎಸಗಿರುವಂಥದ್ದು. ಅಜ್ಞಾತ ಸ್ಥಳದಿಂದ ಯುವತಿಯಿಂದ ವಿಡಿಯೋ ರಿಲೀಸ್ ಮಾಡಲಾಗಿದೆ. ನನ್ನ ಸ್ನೇಹಿತೆಯಿಂದ ಸಮೀರ್ ಪರಿಚಯವಾಗಿತ್ತು. ಸ್ನೇಹಿತೆಯಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗೆ ಅಂತ ಹೋಗ್ತಾ ಇದ್ವಿ. ಸಮೀರ್ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಜ್ಯೂಸ್ನಲ್ಲಿ ಮತ್ತೆ ಮನೆಗೆ ಕರೆದುಕೊಂಡು ಹೋಗ್ಬಿಟ್ಟು ಜ್ಯೂಸ್ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸ್ಕೊಟ್ಟಿದ್ದ. ಪ್ರಜ್ಞೆ ತಪ್ಪಿದಾಗ ನನ್ನ ಮೇಲೆ ರೇಪ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಹೇಳಿಕೆಯನ್ನ ಸಂತ್ರಸ್ತೆ ಕೊಡ್ತಾ ಇದ್ದಾರೆ. ಇನ್ನು ಸಮೀರ್ ವಿಡಿಯೋ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ. ವಿಡಿಯೋ ತೋರಿಸಿದ ಮೇಲೆ ನನಗೆ ಗೊತ್ತಾಯಿತು. ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಸಂತ್ರಸ್ತೆ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆ ಕಂಪ್ಲೀಟ್ ಆಗಿ ಲವ್ ಜಿಹಾದ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಅತ್ಯಾಚಾರವಾಗಿರುವಂತಹ ವಿಚಾರವಾಗಿ ಇದೀಗ ಸ್ನೇಹಿತೆಯಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಇವರಿಬ್ಬರು ಕೂಡ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಮೀರ್ ಪರಿಚಯ ಆಗಿರುತ್ತೆ. ಜ್ಯೂಸ್ನಲ್ಲಿ ಮತ್ತಿನ ಔಷಧಿಯನ್ನ ಬೆರೆಸಿಟ್ಟು ಅತ್ಯಾಚಾರವನ್ನ ಎಸಗೋದಕ್ಕೆ ಮುಂದಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸಮೀರ್ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಸಂತ್ರಸ್ತೆ. ಬರ್ತ್ಡೇ ಪಾರ್ಟಿ, ವೀಕೆಂಡ್ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸಮೀರ್ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಆ ಸಂದರ್ಭದಲ್ಲಿ ಜ್ಯೂಸ್ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸಿಕೊಟ್ಟಿದ್ದ. ಪ್ರಜ್ಞೆ ತಪ್ಪಿದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಎಸಗೋದಕ್ಕೆ ಮುಂದಾಗಿ ಅದಾದ ನಂತರ ವಿಡಿಯೋ ಮಾಡಿಬಿಟ್ಟು ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಹೇಳಿಕೆಯನ್ನ ಇದೀಗ ಸಂತ್ರಸ್ತೆ ಕೊಡ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಇದೀಗ ಸಂತ್ರಸ್ತೆ ಮಾಡ್ತಾ ಇರುವಂಥದ್ದು. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಕೇಸ್ ಇದೀಗ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಜಿಮ್ ಟ್ರೈನರ್ ಮೇಲೆ ಗಂಭೀರವಾದಂತಹ ಆರೋಪವನ್ನ ಸಂತ್ರಸ್ತೆ ಮಾಡ್ತಾ ಇರುವಂಥದ್ದು. ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ವಿ, ಆಗ ಪರಿಚಯವಾಗಿತ್ತು. ಇದೀಗ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ವಿಡಿಯೋ ಇಟ್ಕೊಂಡು ಅಂತ. ಬಂದು ಎಲ್ಲರೂ ಗೆಳೆಯರು ನಮ್ಮ ಬಂದಾರ ಏನಾಗೈತೆ ಅಂತೇಳಿ ಬಂದ್ಗಳು ಅವ್ರು ಮಾತಾಡೋನ್ ತಡಿ ಅಂತಂದ್ರೆ ಯಾರ ಸಮೀರ್ 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 ಅಂತ ಚೀರಾಕುತ್ರು. ನಮ್ಮ ಸಮೀರ್ ಯಾರಂತ ಗೊತ್ತಿಲ್ಲ. ಬಂದು ಇವ್ರು ಕಿರಿಕಿರಿ ಮಾಡಿದ್ದಾರೆ. ಇಲ್ಲಿ ಇದು ಪುಷ್ ಮಾಡಿ ಇಲ್ಲಿ ಕೈಗೆ ಹೊಡೆದಾರೆ ಸರ್. ಅವ್ರಿಗೆ ಯಾರ ಸಮೀರ್ ಅಂತ್ರಿ, ಸಮೀರಿಗೆ ನಾವು ಕಿಡ್ನಾಪ್ ಮಾಡೇವು ಅಂತೇಳಿ ಅವ್ರು ಬೈದಾರ ಸರ್. ಅದು ಸಮೀರ್ ನಂಗೆ ಗೊತ್ತಿಲ್ರಿ. ಈಗ ನಮ್ಮ ಕೇಳಿದಾಗ ತಿಳಿತು, ನಮ್ಮ ಅಕ್ಕನ ಮಗಳದ ಗೆಳೆಯ ಅಂತ್ರಿ ಅವ. ಅವಂಗೇನು ನಾವು ಕಿಡ್ನಾಪ್ ಮಾಡೀವಿ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರು ಸಮೀರ್ ಎಲ್ಲಿ ಅದಾನ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಮತ್ತು ಹಿಂಗೆ ಬಂದು ದಾಂಧಲಿ ಹಾಕುದು ಪಬ್ಲಿಕ್ ಇದ್ರನ್ಯಾಗ ಸರಿ ಇಲ್ಲ. ನಾವು 8 ಗಂಟೆಗೆ ಬಂದಾರ್ರಿ, ಬೆಳಗ್ಗೆ 5-6 ಮಂದಿ ಬಂದಾರ್ರಿ. ಬಂದು ಚೀರಾಡ ಮಾಡುದು, ಬಾಗಲ ಮುರಿದಾರ್ರಿ, ತಾಯಿ ಮೇಲೆ ಬೈದಾರ್ರಿ, ಜಾತಿ ಮೇಲೆ ಬೈತಾರೆ. ಮಾತಾಡೋನ್ ತಡಿಯೋ ಏನಾಗೈತೆ ಸ್ವಲ್ಪ ಮಾತಾಡೋನ್ ತಡ್ರಿ ಅಂದ್ರೆ ಮೈ ಮೇಲೆ ಬರತ್ತಾರೆ. ದುಗ್ಸಾಟ ಮಾಡ್ಯಾರ, ಹೊಡೆದಾರ. ಇವ್ರಿಗೂ ಬೈದಾರ, ಅಣ್ಣಾರ್ಗೂ ಬೈದಾರ. ಅವರು ಬಂದಿದ್ರ ಏನಾಗೈತೆ ಅಂತ ಕೇಳಕ್ ಬಂದ್ರ ಅವ್ರ ಮೇಲೆನ ಬರತ್ತಾರ. Realize that is regarding proximity. Left. Yeah. Realize